गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಎಲ್ಲ ಆತ್ಮ ಪರಮಾತ್ಮನಿಗೆ ಆತ್ಮ ಪ್ರಣಾಮಗಳು. ಇತ್ತು ನಿಮ್ಗೆ ಅದು ಕಾಲ್ ನೋವು? ನನ್ಗೆ ಅದು ಒಂದೂವರೆ ವರ್ಷದಿಂದ ಇತ್ತು. ಬೆರಳು ಉರಿ ಬರುವುದು, ಒಂದು ಕಾಲಲ್ಲಿ ಉರಿ ಬರ್ತಾ ಇತ್ತು. ಮತ್ತೆ ರೇಖಿಸಾದ್ಮೇಲೆ ರೇಖಿ ಮಾಡಿದೆಲ್ಲ ಆಗ ಹೋಯ್ತದು. ಈಗ ಹೋಗಿದೆ, ಇವಾಗ ಆರೋಗ್ಯವಾಗಿದೆ. ದಿನ ಮಾಡ್ತೀನಿ. ಕೆಮ್ಮು ಉಂಟು, ಅದು ಕೆಮ್ಮು ಹೋಗ್ಲಿಲ್ಲ ಇಷ್ಟರವರೆಗೆ. ಕೆಮ್ಮು ಉಂಟು ನನಗೆ, ಅದು ಕೆಮ್ಮಿನ ಸ್ವಲ್ಪ ಪ್ರಾಬ್ಲಮ್ ಉಂಟು. ಹೋಗ್ಬಹುದು ಅದು ಕೂಡ. ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆಯಲ್ವಾ, ಈಗ ಅದು ಕೂಡ ಸಾಲ್ವ್ ಆಗುತ್ತೆ. ಹೌದು ಹೌದು ಹೌದು. ಸೂಪರ್. ಈಗ ನಂಬಿಕೆ ಬಂದಿದೆ ಸರಿ ಆಗ್ಬಹುದಂತ. ಖಂಡಿತ ಆಗುತ್ತೆ. ನಿಮ್ಮ ಒಳ್ಳೆ ಅನುಭವನ ಶೇರ್ ಮಾಡಿದ್ದೀರಾ ಇವತ್ತು, ಬಹಳ ಖುಷಿ ಆಯ್ತು. ನಾನು ಲಾಂಗ್ ಡಿಸ್ಟೆನ್ಸ್ ಕೂಡ ಮಾಡ್ತೇನೆ. ಒಂದು ನನ್ನ ಫ್ರೆಂಡ್ ನ ಮಗಳಿಗೆ ಸೌಖ್ಯ ಇಲ್ಲ, ಅವಳು ಕೂಡ ಹೇಳ್ತಾಳೆ ರಿಲೀಫ್ ಸಿಗ್ತದೆ ಆಂಟಿ ನೀವು ಮಾಡಿದ್ರೆ ಅಂತ. ಸೂಪರ್ ಮಾಡಿ ಎಲ್ಲಾರ್ಗು. ಮತ್ತೆ ಎನರ್ಜಿ ಎಕ್ಸ್ಚೇಂಜ್ ಇಸ್ಕೊಂಡು ಸುಮ್ಮನೆ ಮಾಡ್ಬೇಡಿ. ಗುರು ದಕ್ಷಿಣೆನ ತಗೊಂಡು ಮಾಡಿ, ಹಾಗೆ ಸುಮ್ಮನೆ ಮಾಡ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಿಮ್ಗೆ, ತಗೊಂಡೆ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಂಡೇ ಮಾಡ್ಬೇಕು ನೀವು. ಸುಮ್ನೆ ಮಾಡ್ಬೇಡಿ, ಯಾಕಂದ್ರೆ ಅದು ಹೀಲಿಂಗ್ ಮಾಡಿದಾಗ ನಾವು ತಗೊಳ್ಬೇಕದನ್ನ ನಾವು. ಹೌದು ವ್ಯಾಲ್ಯೂ ಗೊತ್ತಾಗುದಿಲ್ಲ ಅವರಿಗೆ. ವ್ಯಾಲ್ಯೂ ಅಂತಲ್ಲ, ಅದು ನಾವು ಕರ್ಮದಲ್ಲಿ ನಾವೆಲ್ಲರೂ ಕೂಡ ಹೀಲಿಂಗ್ ಮಾಡ್ತೀವಲ್ವಾ. ಸೊ ಹಾಗಾಗಿ ಅವ್ರಿಗೂ ಕೂಡ ಕರ್ಮ ಬಂಧನ ಇರಬಾರ್ದು, ನಿಮ್ಗೂ ಕೂಡ ಕರ್ಮ ಬಂಧನ ಇರಬಾರ್ದು. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ತಗೊಳ್ಳಿ. ಪ್ರೊಫೆಷನಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ ಫೀಸ್ ಫಿಕ್ಸ್ ಮಾಡಿ ತಗೊಳ್ಳಿ. ಇಲ್ಲ ನಾನು ಸುಮ್ನೆ ಖುಷಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಎಷ್ಟು ಕೊಡ್ತಾರೋ ಅಷ್ಟನ್ನ ನೀವು, ಅಥವಾ ನಿಮ್ಗೆ ಎಷ್ಟು ಬೇಕಷ್ಟನ್ನ ತಗೊಂಡು ನೀವು ಯಾರಿಗಾದ್ರೂ ಹೆಲ್ಪ್ ಆದ್ರೆ ಆಗ್ತದಲ್ಲ ಅಂತ ಖುಷಿಯಲ್ಲಿ ಮಾಡ್ತೇನೆ. ಖುಷಿಗೆ ಎಷ್ಟಾಗುತ್ತೋ ಅಷ್ಟು ತಗೊಂಡು ಖುಷಿಗೆ ಮಾಡಿ. ಆಯ್ತು. ಒಳ್ಳೆ ನಿಮ್ಮ ಒಂದು ಸೇವಾ ಮನೋಭಾವ ಬಹಳ ಖುಷಿ ಆಯ್ತು ನನಗೆ. ನಿಮ್ಮ ಆಶೀರ್ವಾದದಿಂದ. ಒಳ್ಳೇದಾಗ್ಲಿ. ಎಲ್ಲ ಪರಮಾತ್ಮನ ಆಶೀರ್ವಾದ, ನಮ್ಮದೇನಿಲ್ಲ. ನಿಮ್ಮ ಒಳಗಡೆ ಇರುವಂತ ಆ ಒಂದು ತಪನೆ ಇದೆಯಲ್ಲ, ಅದು ನಿಮ್ಗೆಲ್ಲಾನು ಕೂಡ ಮಾಡ್ಕೊಳ್ತಾ ಇದೆ. ತುಂಬಾ ಒಳ್ಳೆಯ ಅದ್ಭುತವಾದಂತ ಅನುಭವ ನೀವು ಇವತ್ತು ನಮ್ಗೆಲ್ಲರೂ ಕೂಡ ಹಂಚ್ಕೊಂಡಿದ್ದೀರಾ. ಬಹಳ ಸಂತೋಷ ಆಯ್ತು. ನನಗೂ ಕೂಡ ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಮತ್ತೆ ಶೋಭಾ ಅವರು ಎಲ್ಲಿಂದ ಜಾಯಿನ್ ಆಗಿದ್ದೀರಾ ನೀವು? ಹೇಗೆ ಈಗ ನೀವೆಲ್ಲ ರೇಖೆ ಕಲ್ತ್ಕೊಂಡ್ಮೇಲೆ ಹೇಗಿದೆ ಈಗ ನಿಮ್ಮ ಪರಿಸ್ಥಿತಿ? ನೀವು ಮಾತಾಡ್ಬೇಕು, ಯಾವಾಗ್ಲೂ ನಾನೇ ಮಾತಾಡ್ತಾ ಇರ್ತೀನಿ. ಅದಕ್ಕೆ ಇವತ್ತು ಫಸ್ಟ್ ದಿನ ನಿಮ್ಮ ಅನುಭವಗಳೆಲ್ಲಾನು ಕೂಡ ನಾನು ಶೇರ್ ಮಾಡ್ಕೊಳ್ವ ಅಂತ ಹೇಳಿ. ವರಲಕ್ಷ್ಮಿ ಅವರು ಮಾತಾಡ್ಬೇಕು. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ಹೇಳಿ, ಹೇಗ ಅನಿಸ್ತಾ ಇದೆ ರೇಖಿ ಹೀಲಿಂಗ್ ಎಲ್ಲ ಮಾಡ್ಕೊಂಡ ಮೇಲೆ? ಶೋಭಾ ಅವ್ರು ಹೇಳ್ಬೇಕು. ಮಾತಾಡಿ ಶೋಭಾ ಅವ್ರೆ, ವಾಯ್ಸ್ ಕೇಳಿಸ್ತಾ ಇಲ್ಲ. ನಮಸ್ತೆ ಮೇಡಮ್.
ನಮಸ್ತೆ, ನಂಗೆ 2 ದಿನದಿಂದ ಜ್ವರ ಮೇಡಮ್. ಹೌದು. ಜ್ವರ ಬಂದ್ ಹಾ 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 ಕಾಲ್ ಮಾಡೋದಲ್ವಾ ನನಗೆ? ಹಾ. ಇದು ಜ್ವರ ಬಂದಾಗ ಏನ್ ಮಾಡಿ ಅಂತ ಹೇಳಿದ್ರೆ, ಒಂದು ಹಾ. ಒಂದು ಬೌಲ್, ಒಂದು ಸಣ್ಣದಾದಂತ ಒಂದು ಬೌಲ್ ತಗೊಳ್ಳಿ, ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಹಾ. ಬಿಳಿ ಬಟ್ಟೆನ ನೀರಲ್ಲಿ ಅದ್ದಿ ಅದನ್ನ ಅದ್ಬಿಟ್ಟು ನೀವೇನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ತಲೆಯಿಂದ ಪಾದದವರೆಗೆ ಯಾರ ಕೈಲಾದ್ರೂ ಸಹಾಯದಿಂದ ನೀವು ಆ ದೃಷ್ಟಿಯನ್ನ ತಗೊಳ್ತಾ ಬನ್ನಿ. ಎಷ್ಟು ಸಲ ಆಗುತ್ತೋ ಆ ದೃಷ್ಟಿಯನ್ನ ತೆಗಿರಿ, ನೀರಲ್ಲಿ ಅದ್ದಿ ಅದನ್ನ ಹಿಂಡಿ, ಪುನಃ ತಲೆಯಿಂದ ಕಾಲುವರೆಗೂ ಕೂಡ ಅದನ್ನ ದೃಷ್ಟಿ ತೆಗೆದ ಹಾಗೆ ಆ ಬಟ್ಟೆಯಿಂದ ದೃಷ್ಟಿ ತೆಗೆದು ಪುನಃ ನೀರಲ್ಲಿ ಅದ್ದಿ, ಆಮೇಲೆ ಆ ನೀರನ್ನ ಈ ತರ ಎಷ್ಟು ಸಲ ನಿಮ್ಗೆ, ಒಂದು 6 ಸಲ 7 ಸಲ 8 ಸಲ 11 ಸಲ ಆ ತರ ಮಾಡಿ ಅದೇ ನೀರಿಗೆ ಅದ್ದಬೇಕು ಹಿಂಡಬೇಕು, ಪುನಃ ದೃಷ್ಟಿ ತೆಗಿಬೇಕು, ಅದ್ದಬೇಕು ಹಿಂಡಬೇಕು. ಆ ತರ ಮಾಡಿ ಅದನ್ನ ಆ ನೀರನ್ನ ನೀವೇನ್ ಮಾಡ್ಬೇಕು ಅಂದ್ರೆ ವಾಶ್ ಬೇಸಿನ್ ಅಲ್ಲಿ ಹಾಕ್ಬೇಕು, ಬೇರೆ ಎಲ್ಲೂ ಹಾಕ್ಬಾರ್ದು. ಈ ರೀತಿ ಮಾಡ್ಕೊಳ್ತೇವೆ. ಒಂದು 3 ಸಲ ದಿನಕ್ಕೆ 2 ಸಲ ಮಾಡಿ, ಅಲಾಂಗ್ ವಿತ್ ಜೊತೆಗೆ ನಿಮ್ಗೆ ಏನ್ ಡಾಕ್ಟರ್ ಏನ್ ಸಜೆಸ್ಟ್ ಮಾಡಿರ್ತಾರೆ ಆ ಟ್ಯಾಬ್ಲೆಟ್ಸ್ ಗಳೆಲ್ಲ ತಗೊಳ್ತಾ ಬನ್ನಿ. ಇದನ್ನು ಕೂಡ ಮಾಡ್ತಾ ಬನ್ನಿ, ಬೇಗ ರಿಕವರ್ ಆಗ್ಬಿಡ್ತೀರಾ ನೀವು. ಓಕೆ ಮೇಡಮ್. ಎರಡು ಜೊತೆ ಜೊತೆನಲ್ಲಿ ಮಾಡ್ಕೊಳ್ತಾ ಬನ್ನಿ. ನೀವೇ ಹೇಳ್ತೀರಾ. ಆದ್ರೆ ಇವತ್ತು ರಾತ್ರಿನೇ ಮಾಡಿ, ಕ್ಲಾಸ್ ಎಲ್ಲ ಮುಗಿದ ಮೇಲೆ ಆಯ್ತು. ಈಗ ಒಮ್ಮೆ ಮಾಡಿ, ಬೆಳಿಗ್ಗೆ ಒಮ್ಮೆ ಮಾಡಿ, ಮಧ್ಯಾಹ್ನ ಒಮ್ಮೆ ಮಾಡಿ, ಸಂಜೆ ಒಮ್ಮೆ ಮಾಡಿ. ಬೇಗ ನೀವೇ ರಿಸಲ್ಟ್ ಒಳ್ಳೇದಾಗ್ತದೆ. ಹರೇ ರಾಮ ಹರೇ ಕೃಷ್ಣ. ವರಲಕ್ಷ್ಮಿ ಅವ್ರು ಹೇಳ್ಬೇಕು, ಚಿದಾನಂದ ಅರಸ್ ಅವ್ರು ಹೇಳ್ಬೇಕು, ನಿಮ್ಮ ಅನುಭವಗಳು ಹೇಗಾಗ್ತಾ ಇದೆ. ಪ್ರತಿ ಸಲ ನಾನೇ ಮಾತಾಡ್ತಾ ಇರ್ತೀನಿ, ನಿಮ್ಮ ಅನುಭವಗಳನ್ನ ನಂಗೆ ಹೇಳ್ಬೇಕು, ಹೇಗಾಗ್ತಾ ಇದೆ. ನಮಸ್ತೆ. ಹಲೋ ಮೇಡಮ್. ನಮಸ್ತೆ. ಹರೇ ರಾಮ. ನಮಸ್ತೆ ಮೇಡಮ್. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ನಾವು ಇನ್ನೂ ಹೆಚ್ಚಿಗೆ ವರ್ಕ್ ಮಾಡಕ್ಕೆ ಸಮಯ ಸಿಗ್ತಾ ಇಲ್ಲ ಮೇಡಮ್. ಹಬ್ಬಗಳೆಲ್ಲ ಇತ್ತು, ಮತ್ತೆ ಊರಿಗೆ ಹೋಗೋದು ಬರೋದೆಲ್ಲ ಇತ್ತು. ಹಂಗಾಗಿ ಮಾಡ್ತಾ ಇದ್ದೇವೆ, ಅದೇ ಒಂದ್ ದಿವಸ ಮಾಡ್ತೇನೆ ಒಂದ್ ದಿವಸ ಮಾಡಲ್ಲ ಹಂಗಾಗಿದೆ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಮೇಡಮ್. ಮಾಡಿ ಅದು ತೊಂದರೆ ಏನಿಲ್ಲ. ಬಟ್ ನಿಮ್ ಅನುಭವಗಳು ಹೇಗಾಗ್ತಾ ಇದೆ? ಪರವಾಗಿಲ್ಲ ಮುಂಚೆಗಿಂತ? ಪರವಾಗಿಲ್ಲ ಮೇಡಮ್. ಸೆಲ್ಫ್ ಮಾಡ್ಕೊಳ್ತಾ ಇದ್ದೀರಾ? ಮಾಡ್ಕೊಳ್ತಾ ಇರ್ತೀನಿ. ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಯೋಚನೆಗಳೆಲ್ಲ ಹೇಗೆ ಬದಲಾವಣೆಗಳಾಗಿದ್ಯಾ? ಆಗ್ತಾ ಇದೆ ಮೇಡಮ್, ಆಗ್ತಾ ಇದೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಮಾಡಿ. ಹಬ್ಬ ಇದ್ದಾಗ ಸಮ್ ಟೈಮ್ ಏನಾಗತ್ತೆ ಅಂದ್ರೆ ನಾವು ಕೆಲಸ ಇದ್ದಾಗ ಮಾಡಕ್ ಆಗಲ್ಲ, ಮಾಡ್ಕೊಳ್ತಾ ಬಿಡುವು ಸಿಕ್ಕಾಗೆಲ್ಲ ಮಾಡ್ತಾ ಹೌದು. ಹರೇ ರಾಮ ಹರೇ ಕೃಷ್ಣ. ಇನ್ನೇನಾದ್ರೂ ಡೌಟ್ಸ್ ಗಳಿದೆಯಾ? ನಿಮ್ ಮನ್ಸಲ್ಲಿ ಏನಾದ್ರು ಪ್ರಶ್ನೆಗಳಿದೆಯಾ? ಕೇಳ್ಬೇಕು ಅಂತ ಹೇಳೋದು ಏನಾದ್ರು ಇದೆಯಾ ಯಾರಿಗಾದ್ರೂ? ಸರಿ, ಈಗ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ನಾವು ರೇಖಿಯನ್ನ ಕಲ್ತ್ಕೊಳ್ತಾ ಬರ್ತಾ ಇದೀವಿ, ಹೌದಲ್ವಾ? ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ತಾ ಇದೀವಿ, 24 ಪಾಯಿಂಟ್ ಸೀಲಿಂಗ್ ಅನ್ನ ಮಾಡ್ತಾ ಇದೀವಿ. ಜೊತೆಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಧ್ಯಾನವನ್ನ ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು, ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಧ್ಯಾನ ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಧ್ಯಾನ ಹೇಗೆ ಮಾಡೋದು? ಹೌದಲ್ಲ, ಹೇಗ್ ಮಾಡೋದು ಧ್ಯಾನ ಅನ್ನೋದೇ ಕ್ವಶನ್ ಇರೋದಲ್ವಾ? ಧ್ಯಾನ ಅಂತಂದ್ರೆ ನಾವೇನ್ ಅನ್ಕೊಳ್ತೀವಿ, ನಮ್ಗೆ ಒಂದೇ ಸಲ ಕಾನ್ಸಂಟ್ರೇಷನ್ ಬಂದ್ಬಿಡ್ಬೇಕು. ಕೇಳಿಸ್ತಾ ಇಲ್ವಾ? ಸೌಂಡ್ ಕೇಳ್ತಾ ಇಲ್ಲ, ಸ್ವಲ್ಪ ಸೌಂಡ್ ಕೊಡಿ. ಒಂದ್ ಸೆಕೆಂಡ್. ಇದೆಯಾ ಈಗ? ನಾವು ತುಂಬಾ ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕು. ಧ್ಯಾನ ಅಂದ್ರೆ ನಾವೇನ್ ಅನ್ಕೊಂಡ್ಬಿಡ್ತೇವೆ ಅಂದ್ರೆ, ಒಂದೇ ನಮ್ಮ ಮನಸ್ಸು ಕಾನ್ಸಂಟ್ರೇಷನ್ ಬಂದ್ಬಿಡ್ಬೇಕು, ನಮ್ಮ ಗಮನ ಒಂದೇ ಕಡೆ ಕೇಂದ್ರೀಕೃತವಾಗಿರ್ಬೇಕು, ನಮ್ಗೆ ಆಲೋಚನೆಗಳು ಯಾವ್ದು ಬರಬಾರ್ದು ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಧ್ಯಾನ ಅಂತಂದ್ರೆ ಏನ್ ಗೊತ್ತಾ, ನಮ್ಮ ಪ್ರಯತ್ನ ಆಗ್ಲಿ, ನಮ್ಮ ಎಫರ್ಟ್ಸ್ ಆಗ್ಲಿ
ನಾವ್ ಏನೂ ಮಾಡಬಾರ್ದು. ಇವತ್ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ನಾವು ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ. ಸೊ ಹೇಗೆ ನಾವು ಧ್ಯಾನವನ್ನ ಮಾಡ್ಬೇಕು, ಅದನ್ನ ಹೇಗೆ ನಾವು ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಒಂದೇ ಸಮಯ, ನಿಮ್ಗೆ ಅನುಕೂಲವಾದಂತ ಒಂದು ಸಮಯವನ್ನ ನೋಡ್ಕೊಳ್ಳಿ ಮನೆಯಲ್ಲಿ. ಮತ್ತೆ ಒಂದು ಪ್ಲೇಸ್, ಒಂದು ಕಡೆ ನಿಮ್ಗೆ ಎಲ್ಲಾಗುತ್ತೋ ನಿಮ್ಮ ಮನೆಯಲ್ಲಿ ನಿಮಗೆ ಅನುಕೂಲವಾದಂತಹ ಸ್ಥಳದಲ್ಲಿ ನೀವು ಪ್ರತಿದಿನ ನೀವು ಅದೇ ಸ್ಥಳದಲ್ಲಿ ಮಾಡ್ಬೇಕು. ದಿನ ಒಂದೊಂದು ಸ್ಥಳವನ್ನ ದಿನದಿಂದ ದಿನಕ್ಕೆ ನೀವು ಚೇಂಜ್ ಮಾಡಬಾರ್ದು. ಸಮಯನೂ ಕೂಡ ಆದಷ್ಟು ನೀವೇನ್ ಮಾಡಿ ಅಂತ ಹೇಳಿದ್ರೆ, ಒಂದೇ ಸಮಯದಲ್ಲಿ ಮಾಡಕ್ಕಾಗತ್ತಾ ಅಂತೇಳಿ ನೋಡ್ಕೊಳ್ಳಿ. ನೀವು ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ನಾನ್ ನಿಮ್ಗೆ ಓಂಕಾರ ಚಾಂಟಿಂಗ್ ಅನ್ನ ಕೊಟ್ಟಿದ್ದೀನಿ. ನಾನು ನಿಮ್ಗೆ ಶಕ್ತಿಪಾತ್ ಮಾಡಿದವ್ರಿಗೆಲ್ಲರಿಗೂ ಕೂಡ ಅದು ಓಂಕಾರ ಚಾಂಟಿಂಗ್ ಇರುತ್ತೆ. ಅದು ತುಂಬಾ ಕಡಿಮೆ ಸೌಂಡ್ ಅನ್ನ ಕೊಟ್ಕೊಂಡು ಲೈಟ್ ಆಗಿ ನೀವೇನ್ ಮಾಡ್ಬೇಕು, ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಸೌಂಡ್ ಕೂಡ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಆ ರೀತಿ ಮಂದ ಬೆಳಕಿರ್ಲಿ, ತುಂಬಾ ಡಾರ್ಕ್ ಬೆಳಕನ್ನ ಮಾಡ್ಕೊಳ್ಬೇಡಿ. ಒಂದು ಕಡೆ ನೀವು ಕೂತ್ಕೋಬೇಕು. ನಿಮ್ಗೆ ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಗೆ ನೀವು ಚೇರ್ ಮೇಲೆ ಕೂತ್ಕೊಳ್ಬೇಕಾ, ಅಥವಾ ನೀವು ಸೋಫಾ ಮೇಲೆ ಕೂತ್ಕೊಳ್ಬೇಕಾ, ಅಥವಾ ನೀವು ಕಾಲ್ ಮಡ್ಸ್ಕೊಂಡು ಕೂತ್ಕೊಳ್ತೀರಾ? ಕೆಲವೊಮ್ಮೆ ಮಂಡಿ ನೋವಿರೋರ್ಗೆ ಕಾಲನ್ನ ಮಡ್ಚ್ಕೊಂಡ್ ಮಾಡೋಕ್ಕಾಗಲ್ಲ. ಅಂತ ಸ್ವಲ್ಪ ಸಮಯದಲ್ಲಿ ನೀವು ಕಾಲನ್ನ ನೀಡ್ಕೊಂಡಾದ್ರೂ ನೀವು ಧ್ಯಾನವನ್ನ ಮಾಡ್ಕೊಳ್ತಾ ಬನ್ನಿ. ಗೋಡೆ ಸಪೋರ್ಟ್ ಅನ್ನ ತಗೊಳ್ಳಿ ಬೆನ್ನಿಗೆ, ಆಗಿಲ್ಲ ಅಂತ ಹೇಳಿದ್ರೆ. ಒಟ್ಟು ನೀವು ಆರಾಮವಾಗಿ, ನಿಮ್ಮ ಶರೀರಕ್ಕೆ ತೊಂದರೆ ಆಗ್ಬಾರ್ದು. ನೀವು ಶರೀರ ತೊಂದರೆ ಮಾಡ್ಕೊಂಡ್ರೆ ನಿಮ್ಮ ಮನಸ್ಸನ್ನ ನೀವು ಧ್ಯಾನದ ಕಡೆಗೆ ತರೋದಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ನೀವು ಕೂತ್ಕೊಳ್ಬೇಕು. ನೀವೇನ್ ಮಾಡ್ಬೇಕು ಕೂತ್ಕೊಂಡು ಅಂತ ಹೇಳಿದ್ರೆ, ನಮ್ಮ ಉಸಿರನ್ನ ನೀವು ಗಮನಿಸ್ತಾ ಬರ್ಬೇಕು. ಉಸಿರನ್ನ ಹೇಗೆ ಗಮನಿಸೋದು ಅಂದ್ರೆ, ನಮ್ಮ ಉಸಿರು ಎಲ್ಲಿ ಬರುತ್ತೆ? ಮೂಗಿನ ತುದಿಯಲ್ಲಿ ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ, ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ. ಅದನ್ನ ನಾವು ಆಳವಾಗಿ ಅದನ್ನ ನೋಡ್ತಾ ಬರ್ಬೇಕು. ಅಂದ್ರೆ ಕಣ್ಣನ್ನ ಮುಚ್ಚಿದಾಗ ನಮ್ಮ ಉಸಿರು ಹೇಗೆ ಒಳಗಡೆ ಹೋಗುತ್ತೆ, ಹೇಗೆ ಹೊರಗಡೆ ಬರುತ್ತೆ. ಈಗ ಒಮ್ಮೆ ನೀವು ಮಾಡಿ, ನೀವು ನೋಡಿ, ಕಣ್ಣನ್ನ ಮುಚ್ಚಿ ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ನಾವು ನಮ್ಮ ಉಸಿರಿನ ಕಡೆಗೆ ನಾವು ತಗೊಂಡ್ಬರ್ಬೇಕು. ಆಗ ನೋಡಿ, ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇರುತ್ತೆ. ಹಾಗೆ ಗಮನಿಸ್ತಾ ಬನ್ನಿ, ಹಾಗೆ ನಿಧಾನವಾಗಿ ನೀವು ಗಮನಿಸ್ತಾ ಬನ್ನಿ. ಅದ್ ನೋಡ್ತಾ ಬರ್ಬೇಕು ಉಸಿರನ್ನ ನೀವು. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಈಗ ನೀವು ಉಸಿರನ್ನ ಒಳಗಡೆ ತಗೊಳ್ತಾ ಇದ್ದೀರಾ, ಹೊರಗಡೆ ಬಿಡ್ತಾ ಇದ್ದೀರಾ, ಹೌದಲ್ವಾ? ಸೊ ಈಗ ನೀವೇನ್ ಮಾಡ್ಬೇಕು, ಸೆಕೆಂಡ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಉಸಿರನ್ನ ನೀವು ಒಳಗಡೆನೂ ತಗೋಬಾರ್ದು, ಉಸಿರನ್ನ ಹೊರಗಡೆನೂ ಬಿಡಬಾರ್ದು. ನಿಮ್ಮ ಪ್ರಯತ್ನವನ್ನ ನೀವು ಮಾಡಬಾರ್ದು. ಸ್ವಾಭಾವಿಕವಾಗಿ ಅದು ಸಹಜವಾಗಿ ಉಸಿರು ಒಳಗಡೆ ಬರ್ತಾ ಇರುತ್ತೆ. ಕಣ್ಣು ಮುಚ್ಕೊಂಡು ಅದನ್ನ ನೀವು ಅಭ್ಯಾಸ ನೋಡ್ತಾ ಬನ್ನಿ. ನೀವು ಅದನ್ನ ಗಮನಿಸ್ತಾ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೇ ಸ್ಟೆಪ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಉಸಿರನ್ನ ಒಳಗಡೆ ತಗೊಳ್ತಾ ಇದ್ವಿ, ಉಸಿರನ್ನ ಹೊರಗಡೆ ಬಿಡ್ತಾ ಇದ್ವಿ. ಸ್ವಲ್ಪ ಉದ್ದವಾದಂತ ಉಸಿರು ಒಳಗಡೆ ಬರ್ತಾ ಇತ್ತು, ದೀರ್ಘವಾಗಿ ಉಸಿರು ಹೊರಗಡೆ ಹೋಗ್ತಾ ಇತ್ತು. ಹಾಗೆ ನಾವು ನಿಧಾನವಾಗಿ ನಮ್ಮ ಪ್ರಯತ್ನವನ್ನ ಬಿಟ್ಟ ನಂತರ ಏನಾಗುತ್ತೆ, ತಾನೇ ಸರಳವಾಗಿ ಉಸಿರು ಒಳಗಡೆ ಬರುತ್ತೆ, ಸರಳವಾಗಿ ಉಸಿರು ಹೊರಗಡೆ ಹೋಗುತ್ತೆ. ಆರಾಮಾಗಿ ಬರುತ್ತೆ ನೋಡಿ. ನೀವ್ ನೋಡ್ಬೇಕು, ನೀವು ಕಣ್ಣನ್ನ ಮುಚ್ಚಿ ನೀವು ನೋಡ್ತಾ ಬರ್ಬೇಕು.
ಆ ಉಸಿರು ನೋಡಿ ಎಷ್ಟು ಚಿಕ್ಕದಾಗತ್ತೆ ಅಂತ ಹೇಳಿದ್ರೆ, ಅಷ್ಟು ಉಸಿರು ತುಂಬಾ ಚಿಕ್ಕದಾಗತ್ತೆ. ತುಂಬಾ ಪ್ರಯತ್ನವನ್ನು ಕೂಡ ನಾವು ಮಾಡುವ ಹಾಗಿಲ್ಲ. ಈ ರೀತಿ ನಾವು ಧ್ಯಾನವನ್ನು, ನಮ್ಮ ಗಮನ ಎಲ್ಲವನ್ನು ಕೂಡ ಉಸಿರಿನ ಕಡೆಗೆ ಬರೀ ಅಷ್ಟೇ ನಾವು ಮಾಡ್ಬೇಕಾಗಿರೋದು. ಉಸಿರನ್ನೇ ನಾವು ನೋಡ್ತಾ ಬರ್ಬೇಕು, ಅದು ಉಸಿರನ್ನೇ ನಾವು ಗಮನಿಸ್ತಾ ಬರ್ಬೇಕು, ಆ ಉಸಿರನ್ನ ನಾವು ಅನುಭವಿಸ್ಬೇಕು ಸಂಪೂರ್ಣವಾಗಿ. ಆ ಉಸಿರಿನಲ್ಲಿ ನಾವು ತಲ್ಲೀನರಾಗಿ ಜಸ್ಟ್ ಉಸಿರಿನ ಆ ಬೆಚ್ಚನೆಯ, ಆ ತಣ್ಣನೆಯ ಆ ಒಂದು ಅನುಭವ ನಾವು ಅನುಭವಿಸ್ತಾ ನಾವು ಬರ್ತಾ ಇರ್ಬೇಕು. ಅದನ್ನ ನಾವು ಅನುಭವಿಸ್ತಾ ಬಂದಾಗ, ಅದು ನೋಡ್ತಾ ಬಂದಾಗ ಏನಾಗುತ್ತೆ, ಆಲೋಚನೆಗಳು ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ಹೌದಲ್ವಾ? ನಾವ್ ಸುಮ್ನೆ ಕೂತ್ಕೊಂಡಿದ್ದಾಗ ಏನಾಗುತ್ತೆ, ಶರೀರ ಏನೂ ಕೆಲಸ ಇಲ್ಲ ಅಂದಾಗ ಮನಸ್ಸಿಗೆ ಕೆಲಸ ಬರುತ್ತೆ. ಆಗ ನಿಮ್ಗೆ ಆಲೋಚನೆಗಳು ಬರೋದಿಕ್ಕೆ ಪ್ರಾರಂಭ ಆಗುತ್ತೆ. ಆ ಆಲೋಚನೆಗಳನ್ನ ನೀವೇನ್ ಮಾಡ್ಬೇಕು, ನೋಡ್ಬೇಕು. ಹೇಗೆ ನೋಡೋದು? ಕಣ್ಣನ್ನ ಮುಚ್ಕೊಂಡು ಅದನ್ನ ಗಮನಿಸ್ಬೇಕು. ನೀವು ಉಸಿರನ್ನ ಹೇಗೆ ಗಮನಿಸಿದ್ರಿ ಹಾಗೆ ಆಲೋಚನೆಗಳನ್ನ ನೀವು ಗಮನಿಸ್ಬೇಕು. ಒಂದ್ ಆಲೋಚನೆ ಬಂತ, ಓಕೆ, ಅಷ್ಟೇ ನೋಡ್ಬೇಕು ಅದನ್ನ. ಅಲ್ಲಿ ನೆಗೆಟಿವ್ಸ್ ಇದೆಯಾ, ಪಾಸಿಟಿವ್ ಇದೆಯಾ, ಅದು ಆಲೋಚನೆಗಳಷ್ಟೇ. ಅದರಲ್ಲಿ ನಾವು ಯಾವುದೇ ರೀತಿಯಾದಂತ ಇದು ಕೆಟ್ಟ ಆಲೋಚನೆ, ಒಳ್ಳೆ ಆಲೋಚನೆ, ಯಾಕೆ ಬಂತು, ನಾವ್ ಯಾವುದನ್ನೂ ಕೂಡ ನಾವು ಎಣಿಸಬಾರ್ದು. ಬೇಸರನು ಕೂಡ ನಾವು ಮಾಡ್ಕೊಳ್ಬಾರ್ದು. ಅದು ಏನಾಗುತ್ತೆ, ಬರ್ತಾ ಇರುತ್ತೆ, ಆಲೋಚನೆಗಳು ಬರುತ್ತೆ ಹೋಗುತ್ತೆ. ಯಾವಾಗ ಆಲೋಚನೆಗಳು ಬರುತ್ತೋ ಅದನ್ನ ನೋಡಿದ ತಕ್ಷಣ ನೀವು ಅದ್ರ ಜೊತೆಗೆ ಮಾತಾಡಬಾರ್ದು. ನಾವೇನ್ ಮಾಡ್ತೀವಿ, ಓ ಈ ತರ ಆಯ್ತಲ್ಲ, ಆಗೈತಲ್ಲ ಅಂತ ಅದ್ರ ಹಿಂದೆ ಓಡೋದಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದ್ರ ಹಿಂದೆ ನಾವು ಓಡೋದಿಕ್ಕೆ ಪ್ರಾರಂಭ ಮಾಡಬಾರ್ದು. ಅದು ಹೇಗಿದೆಯೋ, ಏನ್ ಆಲೋಚನೆ ಬಂದಿದೆಯೋ, ಅದ್ ಏನ್ ಘಟನೆ ಆಗಿರುತ್ತೋ ನಿಮ್ಮ ಒಳಗಡೆ, ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಏನಿದೆಯೋ ಅದನ್ನ ಸ್ವೀಕಾರವನ್ನ ಮಾಡ್ಬೇಕು ನೀವು. ಮತ್ತೆ ನಾವೇನ್ ಮಾಡ್ಬೇಕು, ಮನಸ್ಸು ಚಂಚಲ ಆಯಿತು, ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂದ್ರೆ ಮತ್ತೆ ನಿಮ್ಮ ಮನಸ್ಸಿಗೆ ನೀವೇನ್ ಹೇಳ್ಬೇಕು, ನಾನು ಧ್ಯಾನದಲ್ಲಿದ್ದೀನಿ ಇವಾಗ, ಮತ್ತೆ ನಾನೀಗ ಧ್ಯಾನವನ್ನ ಮಾಡ್ಬೇಕು ಅಂತ ಮತ್ತೆ ನಾವು ಉಸಿರನ್ನ ಕಡೆಗೆ ನಮ್ಮ ಉಸಿರು ತಗೊಳ್ಬೇಕು. ಒಂಥರ ಗಟ್ಟಿಯಾಗಿ ನಾವು ಈ ತರ ಉಸಿರು ಒಳಗಡೆ ತಗೋಬೇಕು, ಉಸಿರನ್ನ ಹೊರಗಡೆ ಬಿಡ್ಬೇಕು. ಆಮೇಲೆ ನಾರ್ಮಲ್ ಆಗಿ ಸಹಜವಾದಂತ ಸ್ಥಿತಿಗೆ ತರಬೇಕು. ನಾವು ಉಸಿರನ್ನ ನಾವು ನೋಡ್ತಾ ಬರ್ಬೇಕು. ಈ ರೀತಿ ನಾವು ಧ್ಯಾನವನ್ನ ಮಾಡ್ತಾ ಏನಾಗುತ್ತೆ ಅಂದ್ರೆ ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಎಷ್ಟು ದಿನದಲ್ಲಿ ಕಡಿಮೆ ಆಗುತ್ತೆ? ಯಾವಾಗ ಕಡಿಮೆ ಆಗುತ್ತೆ ಅದು ನಾವು ಹೇಳೋಕ್ಕಾಗೋದಿಲ್ಲ. ಅದು ನಿಮ್ಮ ಒಂದು ಎನರ್ಜಿಯ ಮೇಲೆ, ನಿಮ್ಮ ಜೀವನದ ಶೈಲಿಯ ಮೇಲೆ ಅದು ನಿಂತಿರುತ್ತೆ. ಆಲೋಚನೆಗಳು ಕಡಿಮೆ ಆಗ್ತಾ ಏನಾಗುತ್ತೆ ಅಂದ್ರೆ ನೀವು ಸಮಾಧಿ ಸ್ಥಿತಿಯನ್ನ ನಾವು ತಲುಪ್ತೀವಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಡೌಟ್ಸ್ ಇದೆ? ಧ್ಯಾನ ಮಾಡೋದು ಹೇಗೆ? ಎಲ್ಲರೂ ಧ್ಯಾನ ಮಾಡಿ ಅಂತ ಹೇಳ್ತಾರೆ, ಬಟ್ ಯಾರು ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ. ನಿಮ್ಮ ಅನುಭವಗಳನ್ನ ಶೇರ್ ಮಾಡಿ ನನಗೆ. ನೀವು ಧ್ಯಾನ ಮಾಡಕ್ಕೆ ಕುತ್ಕೊಂಡಾಗ ಹೇಗಾಗ್ತಾ ಇದೆ? ನೀವು ಮಾತಾಡ್ಬೇಕು, ಅವಾಗ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಕಾಗೆ ಗೂಬಕ್ಕನ್ ಕತೆ ಆಗ್ಬಿಡುತ್ತೆ. ಹೌದಲ್ವಾ? ಕಾಗೆ ಬಂತಂತೆ, ಗೂಬೆ ಮನೆ ಒಳಗಡೆ ಸೇರ್ಸ್ಕೊಳ್ತಂತೆ, ಮಳೆ ಬರ್ತಂತೆ, ಬರೀ ಹೇಳೋದೇ ಆಗತ್ತೆ ವಿನಃ ಅದು ಪ್ರಾಕ್ಟಿಕಲ್ ಆಗಿ ಅನುಭವಕ್ಕೆ ಬರಲ್ಲ. ಸೊ ಚಾಲೆಂಜಸ್ ಅಂತ ಹೇಳಿದ್ರೆ, ಪ್ರತಿದಿನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ 21 ದಿನಗಳ ಕಾಲ ನೀವು ಈ ತರ ನೀವು ಧ್ಯಾನವನ್ನ ನೀವು ಮಾಡ್ಕೊಳ್ತಾ ಬರ್ಬೇಕು.
5 ನಿಮಿಷ ಆಗುತ್ತಾ, 10 ನಿಮಿಷ ಆಗುತ್ತಾ, ನಿಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅದಕ್ಕೆ ಏನು ಬೇಸರ ಮಾಡ್ಕೊಳಂಗಿಲ್ಲ ನೀವು, ಆಯ್ತಾ? ಯಾಕಂತ ಹೇಳಿದ್ರೆ ನಾವು ಧ್ಯಾನವನ್ನ ನಾವು ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದೇ ನಿಜವಾದ ದಾರಿ. ನಿಮ್ಗೆ ಆಲೋಚನೆಗಳು ಬರ್ತಾ ಇದೆ, ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದ್ರೆ ನೀವು ಸರಿಯಾದ ರೀತಿನಲ್ಲಿ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀರಾ ಅಂತ ಅರ್ಥ. ನೀವೇನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಧ್ಯಾನ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮ್ಗೆ. ನೀವ್ ಏನ್ ಮಾಡ್ಬೇಕು ನಾಳೆಯಿಂದ ಅಂತ ಹೇಳಿದ್ರೆ, ಅಥವಾ ಸಮಯ ಸಿಕ್ಕಾಗೆಲ್ಲ ನೀವು ಆರಾಮವಾಗಿ ಕೂತ್ಕೊಳ್ಳಿ, ಸ್ನಾನನೇ ಮಾಡ್ಬೇಕು ಅಥವಾ ಸಮಯ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಮಾಡ್ಕೊಳ್ತೀರಾ ಅಂದ್ರೆ ವೆಲ್ ಅಂಡ್ ಗುಡ್. ನಿಮ್ಗೆ ಯಾವ ಸಮಯ ಫ್ರೀ ಆಗಿ ಸಿಗುತ್ತೋ ಆರಾಮವಾಗಿ ನೀವು ಕೂತ್ಕೊಳ್ಳಿ, ನಿಮ್ಮ ಗಮನವನ್ನೆಲ್ಲ ಕಡೆ ಉಸಿರಿನ ಕಡೆಗೆ ತಗೊಂಡ್ ಬನ್ನಿ. ಪ್ರತಿದಿನ ಅಭ್ಯಾಸ ನೋಡ್ತಾ ನೋಡ್ತಾ ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಿಮ್ಮ ಪ್ರತಿಬಿಂಬ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಸತ್ಯ ನಿಮಗೆ ಅರಿವಾಗುತ್ತೆ. ನಾವು ಹೇಳೋದಕ್ಕಿಂತ ನಿಮ್ಮ ಪ್ರತಿಬಿಂಬವನ್ನ ನೀವು ನೋಡ್ಕೊಳ್ತಾ ಬರ್ತೀರಾ. ಎಸ್, ನನ್ನ ಮನಸ್ಸು, ನನ್ನ ಆಲೋಚನೆಗಳು ಎಲ್ಲಿದೆ, ನಾನು ಏನ್ ಮಾಡ್ಬೇಕು, ಏನ್ ಮಾಡಕ್ ಆಗ್ತಾ ಇಲ್ಲ ನಾನು, ನಿಮಗೆ ನಿಧಾನವಾಗಿ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಏನ್ ಮಾಡ್ಕೊಳ್ಬೇಕು ನಾವು ಅಂದ್ರೆ ಅದನ್ನ ಅಭ್ಯಾಸ ಮಾಡಿ ನನಗೆ ನೀವು ಹೇಳ್ಬೇಕು, ನೀವು ನನ್ಗೆ ಈ ತರ ಅನುಭವಗಳಾಗ್ತಾ ಇದೆ ಅಂತ ಹೇಳಿ. ಅದು ಆಲೋಚನೆಗಳು ಯಾವುದೇ ಬರ್ಲಿ, ಕಹಿ ಘಟನೆಗಳಿರ್ಲಿ, ನಿಮ್ಗೆ ಸಕಾರಾತ್ಮಕವಾಗಿರ್ಲಿ ಅಥವಾ ನಕಾರಾತ್ಮಕವಾಗಿರ್ಲಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಆಲೋಚನೆಗಳು ಬರ್ತಾ ಇದೆ ಅಷ್ಟೇ. ಇದನ್ ಮಾಡ್ತಾ ಮಾಡ್ತಾ ನೀವು ಬರ್ಬೇಕು. ಇದನ್ ಮುಂದೆ ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ. ಇದು ಮಾಡ್ತಾ 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 ಬಂದಾಗ ಎಲ್ಲರೂ ಕೂಡ ಧ್ಯಾನವನ್ನ ನಾವು ಸಿದ್ಧಿಯನ್ನ ಮಾಡ್ಕೊಳ್ಳೋದಿಕ್ಕೆ ಇದು ಮೊದಲನೆಯ ದಾರಿ ಆಗ್ತಾ ಬರುತ್ತೆ. ನಿಮ್ಮೆಲ್ಲರೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸರಿ.